ವೆಲ್ಕಮ್ ಬ್ಯಾಕ್ ಟು ಸುಶಾಂತಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ಫ್ರೂಟ್ ಕಸ್ಟರ್ಡ್ ಎಷ್ಟು ಈಸಿಯಾಗಿ ಟೇಸ್ಟಿಯಾಗಿ ಮಾಡೋದಂತ ಈ ವಿಡಿಯೋದಲ್ಲಿ ನೋಡೋಣ. ಬೇಕಾಗಿರುವ ಪದಾರ್ಥಗಳು: ದಾಳಿಂಬೆ, ಕಲ್ಲಂಗಡಿ, ಬಾಳೆಹಣ್ಣು, ಆಪಲ್, ಕಿವಿ ಫ್ರೂಟ್. ಇಲ್ಲಿ ನಾನು ಕಸ್ಟರ್ಡ್ ಪೌಡರ್ 3 ಟೇಬಲ್ ಸ್ಪೂನ್ ತಗೊಂಡು ತಣ್ಣಗಿರೋ ಹಾಲು ಹಾಕಿ ಚೆನ್ನಾಗಿ ಉಂಡೆ ಇಲ್ಲದೇ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಥರ ರೆಡಿ ಆಗಬೇಕು. ಈಗ ಸ್ಟವ್ ಆನ್ ಮಾಡಿ ಒಂದು ಪಾತ್ರೆಯಲ್ಲಿ ಅರ್ಧ ಲೀಟ್ರ್ ಹಾಲಿಟ್ಟು ಲೋ ಫ್ಲೇಮಲ್ಲಿ ಬಾಯ್ಲ್ ಮಾಡಬೇಕು, ಯಾಕಂದರೆ ಕೆನೆ ಕಟ್ಟಂಗಿಲ್ಲ. ಈಗ ಫ್ರೂಟ್ಸ್ ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಕಿವಿ ಫ್ರೂಟ್ ಒಂದೇ ತಗೋತಾ ಇದ್ದೀನಿ. ಹುಳಿ ಇರತ್ತಲ್ಲ, ಚೆನ್ನಾಗಿರಲ್ಲ, ಜಾಸ್ತಿ ಹಾಕಿದ್ರೆ ಒಂದೇ ಸಾಕಾಗುತ್ತೆ. ದಾಳಿಂಬೆ ಹಣ್ಣು ನಮ್ಮ ಹೆಲ್ತಿಗೆ ತುಂಬ ಒಳ್ಳೆಯದು. ಇದರಲ್ಲಿ ಶುಗರ್ ಕಂಟೆಂಟ್ ಕಡಿಮೆ ಇರೋದ್ರಿಂದ ಲೋ ಕೊಲೆಸ್ಟ್ರಾಲ್ ಇಡುತ್ತೆ. ಆಮೇಲೆ ಬ್ಲಡ್ ಚೆನ್ನಾಗಿ ಗ್ರೋತ್ ಆಗುತ್ತೆ, ನಮ್ಮ ಫೇಸ್ ಗ್ಲೋ ಚೆನ್ನಾಗಿ ಕೊಡುತ್ತೆ. ದಿನಕ್ಕೊಂದು ದಾಳಿಂಬೆ ಹಣ್ಣು ತಿನ್ನಿ, ಹೆಲ್ತಿಯಾಗಿರಿ. ಈಗ ಬಾಳೆಹಣ್ಣು ಕಟ್ ಮಾಡೋಣ. ಹೈ ಬಿ ಪಿ ಇರೋರು ದಿನಕ್ಕೊಂದು ಬಾಳೆಹಣ್ಣು ತಿಂದರೆ BP ಕಂಟ್ರೋಲ್ ಆಗಿರುತ್ತೆ. ಈಗ ಕಲ್ಲಂಗಡಿ ಕಟ್ ಮಾಡ್ಕೊಳ್ಳೋಣ. ಫ್ರೂಟ್ಸ್ ಕಟ್ ಮಾಡಿ ಒಂದು ಪ್ಲೇಟಲ್ಲಿ ಈ ಥರ ಜೋಡಿಸಿದ್ರೆ ನೋಡೋಕೆ ಎಷ್ಟು ಚೆನ್ನಾಗಿದೆಯಲ್ಲ, ಕಲರ್ಫುಲ್ ಆಗಿದೆ. ಈ ಕಡೆ ಹಾಲು ನಿಧಾನವಾಗಿ ಬಾಯ್ಲ್ ಆಗ್ತಾ ಇದೆ. ಯಾವತ್ತು ಹಾಲು ಬಾಯ್ಲ್ ಮಾಡಿದಾಗ ಕೆನೆ ಕಟ್ಟಬಾರ್ದು, ನೆನಪಿಟ್ಕೊಳ್ಳಿ. ಈಗ ಇದರಲ್ಲಿ ಕೇಸರಿ ದಾಳ ಒಂದು 10 ಹಾಕಿದ್ರೆ ಕಲರ್ ಚೆನ್ನಾಗಿ ಬರುತ್ತೆ. ಈಗ ಕಸ್ಟರ್ಡ್ ಮಿಲ್ಕ್ ನಾವು ರೆಡಿ ಮಾಡ್ಕೊಂಡಿದ್ವಲ್ಲ, ಅದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದರಲ್ಲಿ ನಾನು ಅರ್ಧ ಕಪ್ ಶುಗರ್ ತಗೊಂಡಿದ್ದೀನಿ. ಶುಗರ್ ಸೇರಿಸಿದ ಮೇಲೆ ಲೋ ಫ್ಲೇಮಲ್ಲೇ ಚೆನ್ನಾಗಿ ಒಂದು 5 ರಿಂದ 10 ನಿಮಿಷ ಮಿಕ್ಸ್ ಮಾಡಿದ ಮೇಲೆ ನೋಡಿ ಈ ಥಿಕ್ನೆಸ್ ಇರಬೇಕು. ರೆಡಿ ಆಗಿದೆ. ಈಗ ತಣ್ಣಗೆ ಮಾಡಬೇಕು ನಾವು. ನಿಮ್ಮನ್ನ ತಡೆದಿರುವವರು ಯಾರು? ಈ ಮೆಥಡ್ ಯೂಸ್ ಮಾಡಿ ಫಾಸ್ಟಾಗಿ ತಣ್ಣಗಾದ್ರೆ ನಾವು ಫಾಸ್ಟಾಗಿ ತಿನ್ಬೋದು. ಇದು ರೈಟ್ ತಾನೇ? ಈಗ ಒಂದು ಬೌಲಲ್ಲಿ ಆ ಕಸ್ಟರ್ಡ್ ಲಿಕ್ವಿಡ್ನ ಹಾಕಿ ನಾವು ಕಟ್ ಮಾಡಿರೋ ಫ್ರೂಟ್ಸ್ಗಳು ಹಾಕೋಣ. ಈ ಸಮ್ಮರಲ್ಲಿ ನಾವು ಫ್ರೂಟ್ ಸಲಾಡ್, ಫ್ರೂಟ್ ಕಸ್ಟರ್ಡ್, ಮಜ್ಜಿಗೆ, ಮೊಸರು, ಎಳ್ನೀರು ಈ ಥರದ್ದು ಜಾಸ್ತಿ ತಗೊಂಡ್ರೆ ನಮ್ಮ ಬಾಡಿ ತಣ್ಣಗಿದ್ದು ಹೆಲ್ತಿಯಾಗಿರ್ತೀವಿ. ನೋಡಿ ಮಿಕ್ಸ್ ಮಾಡಿದಾಗ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆಯಲ್ಲ. ಇನ್ನೊಂದೇನೆಂದರೆ ರಸಮ್, ನಾನು ಟೊಮೆಟೊ ರಸಮ್ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಲ್ಲ, ನಮ್ಮ ಫ್ರೆಂಡು ಆ ವಿಡಿಯೋ ನೋಡಿ ರಸಮ್ ಮಾಡಿದ್ದೀನಿ, ತುಂಬ ಟೇಸ್ಟಾಗಿ ಬಂತು. ನಿಮಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳಿದ್ರು. ತುಂಬ ಖುಷಿ ಆಯಿತು. ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಫ್ರಿಜ್ಜಲ್ಲಿ 2 ಅವರ್ಸ್ ಇಡಬೇಕು. ಅವಾಗ ತಣ್ಣಗಿದ್ದು ತಿನ್ನೋಕೆ ತುಂಬ ಟೇಸ್ಟ್ ಇರುತ್ತೆ. ಈಗ ನಾವು ಸರ್ವಿಂಗ್ ಗ್ಲಾಸಲ್ಲಿ ಹಾಕ್ಕೊಳ್ಳೋಣ. ಅದರಲ್ಲಿ ಸ್ವಲ್ಪ ನಾವು ಕಟ್ ಮಾಡಿರೋ ಫ್ರೂಟ್ಸ್ ಹಾಕಿ ನಾವು ಮಿಕ್ಸ್ ಮಾಡಿರುವ ಫ್ರೂಟ್ ಕಸ್ಟರ್ಡ್ನ ಅದರಲ್ಲಿ ಹಾಕಿ ನೋಡಿ, ಹಾಕಿದಾಗಲೇ ನಮಗೆ ಆ ಗ್ಲಾಸ್ ಅನ್ನೋದು ತುಂಬ ಕಲರ್ಫುಲ್ ಆಗಿರುತ್ತೆ. ಯಾವತ್ತೂ ನಾವು ಯಾವುದೇ ರೆಸಿಪಿ ಮಾಡಲಿ, ಯಾವುದೇ ಕೆಲಸ ಮಾಡಲಿ, ಪ್ರೆಸೆಂಟೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಪ್ರೆಸೆಂಟೇಷನ್ ಚೆನ್ನಾಗಿದೆ ಅಂದರೆ ಮಕ್ಕಳಿಗೆ ತುಂಬ ಇಷ್ಟಪಟ್ಟು ಮತ್ತೆ ಮತ್ತೆ ಕೇಳಿ ಕೇಳಿ ತಿಂತಾರೆ, ಕುಡಿತಾರೆ. ಇದೊಂದು ನೆನಪಿಟ್ಕೊಳ್ಳಿ. ಈ ಬೇಸಿಗೆಯಲ್ಲಿ ಈ ಥರ ಮಾಡಿ ಮಕ್ಕಳಿಗೆ ಕೊಡಿ, ತುಂಬ ಚೆನ್ನಾಗಿರುತ್ತೆ. ಈ ಥರ ಒಂದು ಸ್ಪೂನಲ್ಲಿ ತಗೊಂಡು ತಿಂತಾ ಇದ್ರೆ ಸಾಕಾಗಿರುತ್ತೆ, ಸೂಪರ್ ಆಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಸುಶಾಂತಿ ಕನ್ನಡ ವ್ಲಾಗ್ಸ್. ಸೈನಿಂಗ್ ಅಪ್, ನಿಮ್ಮ ಸುಶಾಂತಿ.